ಗೌಡ್ರೆ ಯಾಕೆ ಬಂದಾಗ್ಲಿಂದ ಒಂದೇ ಸಮನೆ ಅಳ್ತಿದ್ದೀರಾ? ತಲೆ ಮೇಲೆ ಎರಡು ಕುಟ್ಟಿ ಕೇಳುವುದು. ನಾನು ಹೇಳುವಾಗ ನಮ್ಮ ಮಮ್ಮಿ ಹಾಗೆ ಮಾಡ್ತಿದ್ರು. ಜಾನಿ ಸ್ವಲ್ಪ ಸುಮ್ನೆ ಇರ್ತೀರಾ? ಗೌಡ್ರು ಮೊದ್ಲೇ ಬೇಜಾರಲ್ಲಿದ್ದಾರೆ, ನೀವ್ ಇನ್ನೊಂದಷ್ಟು ಬೇಜಾರ್ ಮಾಡ್ಬೇಡಿ. ಮಾಡಬಾರ್ದು ಮಾಡಿ ಈಗ ಹತ್ರ ಏನ್ ಪ್ರಯೋಜನ? ಅಣ್ಣಪ್ಪನವ್ರೆ, ನಾ ಏನು ಮಾಡಬಾರ್ದು ಮಾಡ್ತೀನಿ ಅಂತ ಹಿಂಗ ಆಡ್ಕೊತಾ ಇದ್ದಾರೆ. ನೀವೇ ಪಾರುವರ್ಗೆ ಏನೇನು ಹೇಳಿ ತಲೆ ಕೆಡ್ಸಿರ್ತೀರಾ, ಅದಕ್ಕೆ ಅವ್ರು ನಿಮ್ಮನ್ನ ಮದುವೆ ಆಗ್ಬೇಕು ಅಂತ ದೇವಿ ಮೈ ಮೇಲೆ ಬಂದಿರೋ ತರ ನಾಟಕ ಮಾಡ್ತಿದ್ದಾರೆ. ಜಾನಿ, ನೀವ್ ಏನ್ ಮಾತಾಡ್ತಿದ್ದೀರಾ ಅಂತ ಜ್ಞಾನ ಇದ್ಯಾ? ಗೌಡ್ರಾಗ ಪಾರನ್ ಮದ್ವೆ ಆಗ್ಬೇಕು ಅಂತ ಅವ್ಳು ತಲೆ ಕೆಡ್ಸಿರ್ತಾರೆ. ಹಂಗೆ ಹೇಳಿ ಮಧುರ ಅವ್ರೆ, ನಾನು ನಿಮ್ಮನ್ ಬಿಟ್ರೆ ಬೇರೆ ಯಾರನ್ನೂ ಆ ದೃಷ್ಟಿಲಿ ನೋಡಲ್ಲ. ಅಂದ್ರೆ ನೀವು ಬಿಟ್ರೆ ನನ್ನ ಬೇರೆ ಯಾರು ಒಳ್ಳೆ ದೃಷ್ಟಿಲೇ ನೋಡಲ್ಲ ಅಂದಿ. ಒಳ್ಳೆ ದೃಷ್ಟಿಲಿದ್ರೆ ನೋಡ್ತಾರ್ರಿ, ನಿಮ್ ತರ ವಕ್ರ ದೃಷ್ಟಿ ಇದ್ರೆ ಯಾರು ನೋಡ್ತಾರೆ? ನೀವಿಬ್ರು ಜಗಳ ಆಡೋದನ್ನ ನಿಲ್ಸಿ ವಿಷಯ ಏನು ಅಂತ ಕ್ಲಿಯರ್ ಆಗಿ ಹೇಳ್ತೀರಾ? ಮಧು, ಇವತ್ತು ಪಾರೋರ್ ಮೈ ಮೇಲೆ ಗ್ರಾಮ ದೇವತೆ ಬರೋ ಹಾಗೆ ಮಾಡಿ ಊರ್ ಪಂಚಾಯತಿ ಮುಂದೆ ಗೌಡ್ರಿಗೂ ಗೌಡ್ರ ನಾದ್ನಿಯಾದ ಪಾಂಡುಪುರದ ರುಕ್ಮಿಣಿ ಅವ್ರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತೆ ಅಂತ ಹೇಳ್ಸಿದಾರೆ. ಮಧುರ ಅವ್ರ, ನಾ ಯಾಕೆ ಹಂಗೆ ಮಾಡಿಸ್ತೀವಿ ಹೇಳಿ? ನಾ ಹಟ್ಟಿಗೆ ಹೋದಾಗ ಅಣ್ಣಯ್ಯಪ್ಪನವ್ರಿಂದಲೇ ನನ್ಗೆ ಆ ವಿಷಯ ಗೊತ್ತಾದ್ದು. ನಂಗೆ ಮಾಡಿಬಿಟ್ರೆ ನಮ್ಮ ಪುಟ್ಮಲ್ಲಿ ಭಾಳ ಹಾಳಾಗ್ಬಿಡಲ್ವಾ? ಹುಟ್ಟು ಮಲ್ಲಿಯವ್ರು ಬಾಳ ಹಾಳಾಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀವೇನಾದ್ರೂ ಎರಡನೇ ಮದುವೆ ಆದ್ರೆ ನಿಮ್ ಬಾಳು ಸರ್ವನಾಶ ಆಗೋಗುತ್ತೆ. ಜಾನಿ, ಈ ವಿಷಯ ಕೇಳಿ ಊರ್ಗೌಡ್ರು ಏನ್ ಹೇಳಿದ್ರು? ಅವ್ರು ಇನ್ನೇನು ಹೇಳ್ತಾರೆ, ಪಾರು ಅವ್ರ ಮೈ ಮೇಲೆ ನಿಜವಾಗ್ಲೂ ದೇವ್ರು ಬಂದಿದೆ ಅನ್ಕೊಂಡು ನಿನ್ನ ಆಸೆ ಪ್ರಕಾರ ಪಾರು ಅವ್ರಿಗೂ ಗೌಡ್ರಿಗೂ ಮದುವೆ ಮಾಡಿಸ್ತೀನಿ ಅಂತ ಅಂದ್ರು. ಆ ಗೌಡ್ರಿಗೆ ಬುದ್ಧಿ ಇಲ್ವಾ? ಮನುಷ್ಯ ಮೇಲೆ ದೇವ್ರ ಹೇಗ್ ಬರಕಾಗುತ್ತೆ? ಅಷ್ಟೆಲ್ಲ ಬುದ್ಧಿ ಅವನಿಗಿದ್ದಿದ್ರೆ ಈ ಊರು ಯಾವತ್ತೋ ಉದ್ಧಾರ ಆಗಿರೋದು. ಮಧುರ ಅವ್ರೆ, ನೀವೇ ನನ್ನ ಏನಾದರೂ ಮಾಡಿ ಕಾಪಾಡಬೇಕು. ಇಲ್ಲ ಅಂದ್ರೆ ಆ ಪಾರು ಕುತ್ಕೋಗಿ ತಾಳಿ ಕಟ್ಟಕ್ಕಿಂತ ಮುಂಚೆ ನಾನೇ ನೇಣ ಹಾಕೊಂಡು ಸತ್ತೋಗ್ಬಿಡ್ತೀನಿ. ನೀವ್ ಎರಡನೇದು ಹೇಳಿದ್ರಲ್ಲ, ಅದೇ ಒಳ್ಳೇದು. ನೀವು ಹಾಗೆ ಮಾಡಿದ್ರೆ ಎಲ್ಲ ಸಮಸ್ಯೆಗಳು ಒಟ್ಟಿಗೆ ಬಗೆಹರಿಯುತ್ತೆ. ಅಣ್ಣಪ್ಪನವ್ರೆ, ನಿಮ್ಗೆ ತಿಥಿ ಊಟ ಉಣ್ಣಾಕ ಅಷ್ಟು ಇಷ್ಟವಾಗಿದ್ರೆ ನಂತ ಹೇಳಿ. ಸುತ್ತಮುತ್ತ ಹತ್ತಳ್ಳಿಲಿ ಯಾರೇ ಸತ್ರುವ ಅಣ್ಣಪ್ಪನವ್ರ ಕರೆದು ತಿಥಿ ಊಟ ಹಾಕಿ ಸತ್ತವ್ರಿಗೆ ಸ್ವರ್ಗ ಸಿಗ್ತದ ಅಂತ ನನ್ನ ದುಡ್ಲೇ ಅನೌನ್ಸ್ ಮಾಡಿಸ್ತೀನಿ. ಅದು ಬಿಟ್ಬಿಟ್ಟು ಯಾವಾಗ್ಲೂ ನನ್ನ ಸವನೆ ಯಾಕೆ ಬಾಯಿಸಿರಿ? ನಾ ಏನ್ ನಿಮ್ ಎದ ಮೇಲೆ ನಿಂತಿದ್ದೇನಾ? ಗೌಡ್ರೆ, ಅಪ್ಸೆಟ್ ಆಗ್ಬಿಡಿ. ನೀವ್ ಯಾವ್ದಕ್ಕೂ ಒಂದ್ಸಲ ಊರ್ಗೌಡ್ರ ಹತ್ರ ಹೋಗಿ ಖುದ್ದಾಗಿ ಮಾತಾಡಿ. ಅವ್ರ ತಾವ್ ಮಾತಾಡೋರು ಸರಿ ಓದ್ದ ಮಧುರ ಅವ್ರೆ? ಖಂಡಿತ ಸರಿ ಹೋಗುತ್ತೆ ಅಂತ ನನಗ್ ಅನ್ನಿಸ್ತಿದೆ. ನೀವ್ ಹೋಗಿ ಮಾತಾಡಿ. ಇವ್ರೊಬ್ರೆ ಹೋಗೋದು ಬೇಡ ಮಧು, ಇವ್ರ ಜೊತೆ ನಾನು ಹೋಗ್ತೀನಿ. ಯಾಕೆ ಜಾನಿ? ಗೌಡ್ರು ಐಸ್ ಪೈಸ್ ಆಟ ಆಡೋದು ಜಾಸ್ತಿ. ನೋಡವಾ, ನಮ್ಮೂರ್ ದ್ಯಾವತೆ ನಿನ್ನ ಮೈ ಮೇಲೆ ಬಂದು ನಿನಗೂ ಗೌಡಂಗೂ ಮದುವೆ ಮಾಡಿಸು ಅಂತ ಹೇಳದೆ. ಇದ್ರ ಬಗ್ಗೆ ನಿನ್ ನಿರ್ಧಾರ ಏನು? ಗೌಡ್ರೆ, ಇದ್ರಲ್ಲಿ ಅವಳು ನಿರ್ಧಾರ ಏನ್ ಕೇಳಿರಿ? ಮದುವೆ ಮಾಡಿಸ್ಬೇಡಿ. ಶ್ರೀರಾಮಚಂದ್ರ, ಗೌಡನ್ ಬಿಟ್ಬಿಟ್ಟ? ಇವರು ಗೌಡ್ರೆ ಅಲ್ವಾ, ಅದಕ್ಕೆ ಬುಟ್ಟಿ. ಯಾವ್ರ ಮಾತನ್ನ ಹಂಗೆಲ್ಲ ಧಿಕ್ಕರ್ಸ್ಬಾರ್ದು ನೀ. ಹಾಗಂತ ನೀವು ಇವ್ರನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡ್ರೆ ನಿಮ್ಮ ಅಕ್ಕನ ಜೀವನ ಹಾಳಾಗಲ್ವಾ? ಅವಳು ನಮ್ಮ ಅಕ್ಕನೇ ಅಲ್ವಾ, ಹೆಂಗೋ ಇಬ್ರು ಅನ್ಸರ್ಸ್ಕೊಂಡು ಹೋಯ್ತೀವಿ ಬುಡಿ. ಎಂತ ಮಾತು ಅಂತ ಹೇಳಿದೆಮ್ಮ. ನನ್ಗೇನಾದ್ರೂ ಇಂಥ ಅವಕಾಶ ಸಿಕ್ಕಿದ್ರೆ ಕಣ್ಣು ಮುಚ್ಕೊಂಡು ಒಪ್ಕೊಬಿಡ್ತಿದ್ದೆ. ಅದಕ್ಕೆ ನಿಮ್ಗೆ ಈ ತರದ ಅವಕಾಶ ಸಿಕ್ಕೋದಿರ್ಲಿ, ಮದುವೆ ಆಗಕ್ಕೆ ಒಂದ್ ಹೆಣ್ಣು ಸಿಕ್ಕಿಲ್ಲ. ನೋಡಿ ಶಿವ, ಯಾವುದೇ ಕಾರಣಕ್ಕೂ ನೀವು ಈ ಮದುವೆ ಮಾಡ್ಸಕ್ಕ ಒಪ್ಕೋಬಾರ್ದು. ಇಲ್ಲಿ ಗೌಡ ನೀನಾ ನಾನಾ? ಇಬ್ರು ಕಣೆ ಹೇಳಿ. ಆದ್ರೆ ಈ ಊರಿನ ಗೌಡ ನಾನು. ಏನ್ ಇವಾಗ? ನಮ್ ಗೌಡ್ರು ಏನ್ ಹೇಳ್ತಾರ ಅದೇ ಫೈನಲ್. ಏಯ್ ಸ್ವಾಮಿ, ಅದು ನಿಮ್ಮ ಹಳ್ಳಿ ಜನಗಳಿಗಿರ್ಬೋದು, ನಮ್ಗಲ್ಲ. ಅದು ಬಿಡು. ಜಾನಿ, ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ದೀರಾ? ಅಪ್ಸೆಟ್ ಆಗೋದಲ್ಲ, ಯಾವ್ದಾದ್ರು ಪಂಪ್ ಸೆಟ್ ಒಳಗೆ ಬಿದ್ದು ಸಾಯ್ಬೇಕು ಅನಿಸ್ತಿದೆ. ಯಾಕೆ ನಾನ್ಸೆನ್ಸ್ ತರ ಮಾತಾಡ್ತಿದ್ದೀರಾ? ಮತ್ತಿನ್ನೇನ್ ಮದು, ಅದ್ಯಾವ್ದೋ ದೇವಿ ಬರುತ್ತಂತೆ, ಆ ದೇವಿ ಹೇಳ್ದಂಗೆ ಗೌಡ್ರಿಗೂ ಪಾರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗುತ್ತಂತೆ. ಅವ್ರಿಬ್ರಿಗೂ ಮದುವೆ ಮಾಡಿಸಿದ್ರೆ ಊರು ಉದ್ಧಾರ ಆಗಲ್ಲ, ಇನ್ನೆರಡು ಮಕ್ಕಳಾಗಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ನೀವ್ ಹೇಳ್ತಿರೋದ್ ನೋಡಿದ್ರೆ ನಾನೇ ಗೌಡ್ರಿಗೂ ಪಾರಿಗೂ ಮದ್ವೆ ಮಾಡ್ಸೋಣ ಅಂತ ಹೇಳ್ದಂಗಿದೆ. ನೀನ್ ಹಳ್ಳಿಗೆ ಬಂದಿದ್ರಿಂದನೇ ಇಷ್ಟೆಲ್ಲ ಸಮಸ್ಯೆ ಶುರು ಆಗಿರೋದು. ಜಾನಿ, ನಾನ್ ಹಳ್ಳಿಗೆ ಬಂದಿರೋದು ಹಳ್ಳಿ ಜನರಿಗೆ ಎಜುಕೇಶನ್ ಕೊಡ್ಸಕ್ಕೆ. ಆದ್ರೆ ಏನ್ ಯೂಸು? ನೀನ್ ಅವ್ರಿಗೆ ಎಜುಕೇಶನ್ ಕೊಡ್ತಿದ್ಯಾ, ಆದ್ರೆ ಜನ ಮೂಢನಂಬಿಕೆಯಿಂದ ಬಿದ್ದು ಹಾಳಾಗಿ ಹೋಗ್ತಿದಾರೆ. ಅವ್ರು ಹಾಳಾಗೋದಲ್ದೆ ಪಾಪ ಪಾರು ಜೀವನನೂ ಹಾಳು ಮಾಡ್ತಿದಾರೆ. ಅದಕ್ಕೆ ಈ ಪ್ರಾಬ್ಲಮ್ ಎಲ್ಲ ಬೇಡ, ಊರ್ಗ್ ಹೋಗೋಣ ಬಾ. ಇದ್ರಲ್ಲಿ ನನ್ ತಪ್ಪೇನಿದೆ ಅಂತ ಹೀಗಾಡ್ತಿದ್ದೀರಾ? ಇದ್ರಲ್ಲಿ ನಿಂದೇನು ತಪ್ಪಿಲ್ಲ, ನೀನ್ ಹಳ್ಳಿಗೆ ಬಂದಿದ್ರಿಂದಾನೆ ಅವರೆಲ್ಲ ಈ ಹಳ್ಳಿಗೆ ಬಂದಿದ್ದು. ಈ ಹಳ್ಳಿಗೆ ಬರ್ತಿದ್ದಂಗೆ ಆ ಪಾರೋರ್ಗ ಅದ್ ಏನಾಯ್ತು, ಸೆಕೆಂಡ್ ಹ್ಯಾಂಡ್ ಡಕೋಟ ಗಾಡಿನೇ ಬೇಕು ಅಂತ ದೇವಿ ಗಿವಿ ಅಂತ ನಾಟಕ ಮಾಡ್ತಿದಾರೆ. ಸತ್ಯ ಯಾವ್ದು ಡ್ರಾಮಾ ಯಾವ್ದು ಅಂತ ನಾನ್ ಕಂಡು ಹಿಡಿತೀನಿ, ನೀವ್ ಆರಾಮಾಗಿರಿ. ಏನ್ ಆರಾಮಾಗಿರೋದು ಏನೋ ಮದು. ಆ ಪಾರು ಆ ಗೌಡ್ರನ್ನ ಮದ್ವೆ ಆಗ್ತೀನಿ ಅನ್ನೋದ್ರ ಬದಲು ನನ್ನ ಹೆಸರು ಹೇಳಿದ್ರೆ ನನ್ಗೆ ಇಷ್ಟು ಟೆನ್ಷನ್ ಆಗ್ತಿರ್ಲಿಲ್ಲ. ಅಂದ್ರೆ ಮದ್ವೆ ಆಗಿರೋ ಗೌಡ್ರನ್ನ ಮದ್ವೆ ಆಗ್ತೀನಿ ಅನ್ನೋದ್ರ ಬದಲು ಯಾರಾದ್ರೂ ಮದ್ವೆ ಆಗಿಲ್ದೇ ಇರೋರ ಹೆಸರು ಹೇಳಿದಿದ್ರೆ ಹಳ್ಳಿಲ ಮದ್ವೆ ಮಾಡಿಸ್ಬೋದಿತ್ತಲ್ವಾ ಅಂದೆ. ಈಗ್ಲೂ ಕಾಲ ಮಿಂಚಿಲ್ಲ ಜಾನಿ. ಪಾರು ಗೌಡ್ರನ್ನ ಮದ್ವೆ ಆಗಿ ಪುಟ್ಮಲಿ ಅವ್ರ ಜೀವನ ತೂತ್ ಬಿದ್ದಿರೋ ತೆಪ್ಪ ತರ ಆಗೋದಕ್ಕೆ ನಾನ್ ಬಿಡಲ್ಲ. ಏನ್ ಮಾಡ್ತೀಯಾ? ಗೊತ್ತಿಲ್ಲ, ಗೊತ್ತಾದ್ಮೇಲೆ ಹೇಳ್ತೀನಿ.
ಲಂಗ ಡೌನಿ ಎತ್ತ ಗೋತ್ರೆ ಕಾಲೇಜ್ ಹುಡುಗೀರ ಏನಿವತ್ತು 3 ಜನ ನಮ್ಮ ಗಾಂಧಿ ತಾತನ ಮಂಗಗಳ ತರ ನಿಂತ್ಕೊಂಡ್ಬಿಟ್ಟಿದ್ದೀರಿ. ಐ ಲೈಕ್ ಇಟ್. ನಿಮ್ಮ ಊರಿನ ಜನಗಳಿಗೆ ತಲೆ ಇದೆ, ಆದ್ರೆ ತಲೆಯೊಳಗೆ ಬುದ್ಧಿ ಇದೆಯಾ ಲದ್ದಿ ಇದೆಯಾ ಅಂತೇಳಿ ಯೋಚನೆ ಮಾಡ್ತಾ ಇದ್ದೇವೆ. ಏಯ್ ಈ ವಿಷಯ ನಂತವ ಹೇಳಿದೀಯ ಅಷ್ಟೇ, ಬೇರೆ ಯಾರ್ದಾದ್ರೂ ಹತ್ರ ಹೇಳಿದ್ದಿದ್ರೆ ಹೊಡಿತಾರೆ ಅಂತ ಗೊತ್ತಿದ್ದೆ ನಿನ್ನ ಹತ್ರ ಹೇಳ್ತಾರದ್ ಕಣ. ಅಂದ್ರೆ ನಾನು ಕೈಲಿ ಆಗದೆ ಇರೋನು ಅಂತನಾ? ನಿನ್ನ ಕೈಯಲ್ಲೂ ಆತ ಕಾಲಲ್ಲೂ ಆತ. ಆ ವಿಷಯ ಅಲ್ಲಿಗೆ ಬಿಡು ಮರಯ್ಯ. ಈಗ ನಾನು ಕೇಂಬು ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಅದೇನ್ ಕೇಳಿ? ನಿಮ್ಮ ಊರಲ್ಲ ಮನುಷ್ಯರ ಮೈ ಮೇಲೆ ದೇವ್ರು ಬತ್ತಂಬ್ರು ನಿಜವನ? ನಿಜಾನ ಅಂತ ಕೇಳ್ತಿರಲ್ಲ ಸಾರ್, ದೇವಿ ಮೇಲೆ ಅನುಮಾನ ಪಟ್ರೆ ರಕ್ತ ಸತ್ತೋತಾರೆ. ಐ ಲೈಕ್ ಇಟ್. ರಕ್ತ ಕಾರ್ಲಿಕ್ಕೆ ನಮ್ಮ ಬಾಡಿಯಲ್ಲಿ ರಕ್ತವೇ ಇಲ್ವಾ, ಬಟ್ ಬಿಯರೇ ಇರುವುದು. ಏ ಅಂಡಿ ಪ್ರಕಿ, ಸುಮ್ಮನೆ ನಿಂತ್ಕೊಂಡ್ರು ಸರಿ, ಇಲ್ದಿರ್ ಬೆಂಗಳೂರಿಗೆ ಹೋಗಿ ಲಾಟಿ ತಗೊಂಡ್ರೆ ಲಾಟಿ ಚಾರ್ಜ್ ಮಾಡ್ತೆ. ಏ ಲಾಟಿ ತರಕ್ ಬೆಂಗಳೂರವರೆಗೂ ಯಾಕೆ ಹೋಗ್ತೀರಾ ಸಾರ್? ಇಲ್ಲೇ ಯಾವ್ದಾದ್ರು ಬಿದಿರು ಕಿತ್ಕೊಂಡು ಬಾರಿಸಿ. ಮರದ ಬಿದಿರಿನಿಂದ ಬಾರಿಸಿಕೊಳ್ಳೋದಂದ್ರೆ ನನಗೆ ಕಂಡಾಪಟ್ಟೆ ಇಷ್ಟ ಮಾರಾರೆ. ಓ ಇನ್ಸ್ಪೆಕ್ಟರ್, ಯಾವ್ದಾದ್ರು ಒಂದು ಬಿದಿರು ಕಟ್ ಮಾಡಿ ಬನ್ನಿ, ಬಾರಿಸಿ ಬಾರಿಸಿ ಬಾರಿಸಿ. ಸರ್ ಇವ್ರು ಹುಟ್ಟಿದಾಗಿಂದ ಹೀಗೇನಾ ಇಲ್ಲ ಹುಟ್ಟಿದ ಮೇಲೆ ಹೀಗ? ಹುಟ್ಟಿ ಚಡ್ಡಿ ಹಾಕೊಳಕ್ ಶುರು ಮಾಡಿದ್ಮೇಲಿಂದ ಹೀಗೆ. ಎಂತ ಸಾವು ಮಾರ. ನಾನು ಇಲ್ಲಿ ಎಂಥದ್ದು ಸೊಲ್ಯೂಷನ್ ಸಿಕ್ಕುತ್ತಂದೇಳಿ ಮಾತಾಡ್ತಿದ್ರೆ ನೀವು ಮಧ್ಯೆ ವಟ ಅಂದ್ರೆ ನಾನೆಂತ ಮಾಡೋದಾ? ಎಂತಾದ್ರೂ ಮಾಡಿ ಒಟ್ಟರಾಸಿ ಮಾಡಿ. ಈ ದೇವಿ ಪಾರು ಮೈ ಮೇಲೆ ಬಂದು ಅವ್ರ ಬಾವನ್ನೇ ಮದುವೆ ಆಯ್ಕಂದಳಿ ಎಂತ ಕೇಳದ್ದ? ಅದನ್ನ ನೀವು ದೇವಿನ ಕೇಳ್ಬೇಕು. ದೇವಿನ ಹೇಗೆ ಕೇಳೋದು? ಅವ್ರ ನಂಬರ್ ಇದೆಯಾ? ಶ್ರುತಿ ನಾಯ್ಡು ಅವ್ರಿಗೆ ಹೋಗಿ ಕೇಳಿ ಹೇಳ್ತಾರೆ. ನಾವಿಬ್ರು ಮಾತಾಡಿ ಮುಗಿಸ್ರೊಳಗೆ ಒಂದು ಉಸಿರು ಬಿಟ್ರೆ ನಾನೇ ಚಪ್ಪಡಿ ಕಲ್ ತಗೊಬಂದು ನಿಮ್ಮ ಮಂಡಿ ಮೇಲೆ ಹೊತ್ತಾಕಿ ಬಿಡ್ತೆ. ಇವ್ರ ವಿಷಯ ಬಿಡಿ ಸರ್, ನಿಮ್ಗೆ ಯಾಕೆ ದೇವಿ ಮೇಲೆ ಅನುಮಾನ ಅಂತ? ದೇವಿ ಮೇಲೆ ಅನುಮಾನ ಅಲ್ಲ ಮರ್ರೆ, ಪಾರು ಮೇಲೆ ಅನುಮಾನ. ಯಾಕೆ? ಈ ಪಾರು ಗೌಡ್ರನ್ನ ಮದುವೆ ಆಯ್ಕಂದಳಿ ಈ ನಮ್ನಿ ನಾಟಕ ಮಾಡ್ತಿದ್ದಾಳೆ ಹೆಂಗೆ? ನನಗಂತೂ ಗೊತ್ತಿಲ್ಲ ಸರ್, ಆದ್ರೆ ಒಂದು ವಿಷಯ ನಿಜ ಸರ್, ದೇವಿ ಮೈ ಮೇಲೆ ಬಂದಾಗ ಅವಳು ಆಸೆ ಈಡೇರಿಸಿದ್ರೆ ದೇವಿ ಖುಷಿಯಾಗಿ ಹಚ್ಚಿರೋ ಕರುಪ್ರಾಣ ಬಾಯ್ದು ಹಾಕೊಂಡ್ಬಿಡ್ತಾಳೆ, ಕೆಂಡದ ಮೇಲೆ ಕುಣಿದಾಡ್ಬಿಡ್ತಾಳೆ. ಹೌದನಾ? ನಿಮಗೆ ಅಷ್ಟೊಂದು ಅನುಮಾನ ಇದ್ರೆ ಈ ಸರಿ ದೇವಿ ಬಂದಾಗ ಕೆಂಡದ ಮೇಲೆ ನಡೆಯಕ್ಕೆ ಹೇಳಿ, ಕುಣಿದಾಡ್ಬಿಡ್ತಾಳೆ. ವೆರಿ ಗುಡ್ ಐಡಿಯಾ. ನೀವು ಸಾರು ಸಾರ್, ಅವಳ ಮೇಲೆ ನಿಜವಾಗ್ಲೂ ದೇವಿ ಬಂದು ನೀವೇನಾದ್ರೂ ಅನುಮಾನ ಪಟ್ಟಿದ್ದು ಗೊತ್ತಾದ್ರೆ ಎಂತ ಮಾಡ್ತದ? ನಿಮ್ಮನ್ನ ಕೆಂಡಕ್ಕೆ ಹಾಕೊಂಡು ಕೂದ್ ಬಿಡ್ತಾಳೆ. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲೂ ನಿನ್ನ ಗುಣಗಾನ, ಮಹಾದೇವ ನೆನೆಯದೆ ನಿನ್ನ. ಬರ್ರಪ್ಪ, ಹೊರಗೆ ಬಸ್ಲೆ ಹೆದರ್ಕೋಬೇಡಿ. ಪಾರು ನಮ್ಮವ್ವ ಇಬ್ರು ದೇವಸ್ಥಾನಕ್ಕೆ ಹೋಗಾರೆ. ಏನಾರು ಐಡಿಯಾ ಸಿಕ್ತಾ? ಸಿಕ್ಕಿರೋದಕ್ಕೆ ಅಲ್ವಾ ನಿಮ್ಮನ್ನ ಹುಡ್ಕೊಂಡ್ ಬಂದಿರೋದು. ಅಂದ್ರೆ ನನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕದಂಗೆ ಆಯ್ತು. ಫುಲ್ ಸೊಲ್ಯೂಷನ್ ಸಿಕ್ಕಿಲ್ಲ, ಆಫ್ ಸೊಲ್ಯೂಷನ್ ಸಿಕ್ಕಿದೆ. ಅದು ವರ್ಕ್ ಆದ್ರೆ ಫುಲ್ ಸಾಲ್ವ್ ಆಗ್ತದೆ. ಆಪು ಫುಲ್ ನನಗಂತೂ ಕ್ವಾರ್ಟರ್ ಹೊಡಿಬೇಕು ಅನಿಸ್ಬಿಟ್ಟದೆ. ಅದೇನು ಐಡಿಯಾ ಹೇಳ್ರಪ್ಪ. ಈ ಊರ್ ಗೌಡ್ರು ಇದ್ರಲ್ಲ, ಅವನ ಹೆಸರು ಮಾತ್ರ ಎತ್ತಬೇಡಿ, ನನಗೆ ಉರ್ದೋಯ್ತದೆ. ಪೂರ್ತಿ ಹುರ್ಕೊಳ್ಬೇಡಿ ಗೆಂಡತಿಮ್ಮ, ವಿಷಯ ಕಂಪ್ಲೀಟ್ ಆಗೋ ತನಕ ತಣ್ಣಗಿರಿ. ಕಂಟಿನ್ಯೂ. ಈ ಊರ್ ಗೌಡ್ರ ಶಿಷ್ಯ ಮಾದ ಇದ್ದಲ್ಲ, ಅವನನ್ನು ಮೀಟ್ ಮಾಡಿ ಬಂತು. ಅವೇನಂದ? ಗ್ರಾಮ ದೇವತೆ ಮೈ ಮೇಲೆ ಬಂದ್ಮೇಲೆ ದೇವತೆ ಏನೇನ್ ಮಾಡ್ತಾಳೆ ಅಂತ ಹೇಳ್ದ. ಅಡ ಕೆಕ್ಕಬಲ್ಲ. ಆ ವಿಷಯ ಕಟ್ಕೊಂಡು ನಮ್ಗೆ ಏನಾಗಬೇಕು? ನಮ್ಮ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇದ್ದದ, ಅದನ್ನ ನೋಡಿ. ಹೋಯ್ ಹಿಂಗ್ ಮಾಸ್ಟ್ರೆ, ಪಾರು ಅವರ ಮೈಯಲ್ಲಿ ಗ್ರಾಮ ದೇವತೆ ಬರುತ್ತಿರುವ ವಿಷಯ ಸತ್ಯವಾ ಅಲ್ಲ ಅವ್ರು ಬೇಕಂತೇಳಿ ನಾಟಕ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗಬೇಕಂದ್ರೆ ನಮ್ಮ ಹತ್ರ ಒಂದು ಸೂಪರ್ ಐಡಿಯಾ ಇದೆ. ಅದೇನು ಐಡಿಯಾ ಹೇಳಿ. ಈ ಊರಿನ ಜನರ ಹೇಳಿಕೆಯ ಪ್ರಕಾರ ಗ್ರಾಮ ದೇವತೆ ಮೈಯಲ್ಲಿ ಬಂದರೆ ಉರಿಯುತ್ತಿರುವ ಕರ್ಪೂರವನ್ನು ಬುಳುಂಕ ನುಂಗ್ತಾರಂತೆ. ನಾವು ಗ್ರಾಮ ದೇವತೆ ಆಸೆನ ಈಡೇರಿಸಿದ್ರೆ ಅವಳು ಖುಷಿ ಪಟ್ಟು ಕೆಂಡದ ಮೇಲೆ ಕುಣಿದಾಡ್ತಾಳಂತೆ. ಇದನ್ನ ಕಟ್ಕೊಂಡು ನಮ್ಗೆ ಏನಾಗಬೇಕು? ನಾವು ಹೇಳೋದು ಎಂತ ಅಂದ್ರೆ, ಪಾರು ಅವ್ರ ಮೈ ಮೇಲೆ ಗ್ರಾಮ ದೇವತೆ ಬಂದಾಗ ಇದನ್ನೆಲ್ಲ ಮಾಡಿಸ್ರೆ ಪಾರು ಅವ್ರ ಬಂಡವಾಳ ಬೈಲ್ ಹತ್ತದಳಿ. ಮುಂದೆ ನಾನು ಒಬ್ಬ ದುಡಿಯೋ ಗಂಡಸು ಅಂತ ಪ್ರೂವ್ ಮಾಡಿ ಇಂಥವ್ರನ್ನೆಲ್ಲ ನನ್ನ ಫಾರ್ಮ್ ಹೌಸ್ ಅಲ್ಲಿ ಕೆಲ್ಸಕ್ಕೆ ಇಟ್ಕೊಂಡ್ಬಿಡ್ತೀನಿ. ನಮ್ಮನ್ನ ನಂಬಿ ಫಾರ್ಮ್ ಹೌಸ್ ಮಾಡೋ ದುಡ್ಡನ್ನೆಲ್ಲ ನಮಗ್ ಕೊಟ್ಟಿದ್ರಿ. ನಾವು ಅದೇ ನಂಬಿಕೆ ಉಳಿಸ್ಕೊಳ್ಳೋ ಆಸೆಯಿಂದ ನಿಮ್ಮ ಹತ್ರ ದುಡ್ಡು ತಗೊಂಡ್ವಿ. ಆದ್ರೆ ದುಡ್ಡನ್ನ ನೋಡಿ ನಮ್ಮ ಮನ್ಸಲ್ಲಿ ಏನೋ ಒಂಥರ ಆಗಿ ದುಡ್ಡನ್ನೆಲ್ಲ ಅಭ್ಯಾಸ ಮಾಡ್ಕೊಂಡು ಓಡೋಗ್ತಿದೀವಿ.